ವಿದ್ಯಾರ್ಥಿಗಳೇ ನಮಸ್ಕಾರ. ಕನ್ನಡ IAS ಅಕಾಡೆಮಿಗೆ ಸ್ವಾಗತ. ಇವತ್ತು ನಾವು ಜುಲೈ 17ನೇ ತಾರೀಕಿನ 3 ಪ್ರಿಲಿಮ್ಸ್ ಮತ್ತು ಒಂದು ಮೇನ್ಸ್ ಪ್ರಶ್ನೆಗಳನ್ನು ನೋಡುವಂಥ ಸಮಯ. ಇವೆಲ್ಲವೂ ಕೂಡ ಈ ಹಿಂದೆ UPSCಯಲ್ಲಿ ಕೇಳಲಾಗಿರುವಂಥ ಪ್ರಶ್ನೆಗಳು ತುಂಬ ಮುಖ್ಯವಾಗಿರುತ್ತೆ. ಸರಿ, ಮೊದಲನೇ ಪ್ರಶ್ನೆ, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಒಂದನೇದು, ನೋ ಕ್ರಿಮಿನಲ್ ಪ್ರೊಸೀಡಿಂಗ್ಸ್, ಕ್ರಿಮಿನಲ್ ವಿಚಾರಣೆಗಳನ್ನ ಶಾಲ್ ಬಿ ಇನ್ಸ್ಟಿಟ್ಯೂಟೆಡ್ ಅಗೇನ್ಸ್ಟ್ ಗವರ್ನರ್ ಆಫ್ ಸ್ಟೇಟ್, ಅಂದರೆ ರಾಜ್ಯಗಳ ರಾಜ್ಯಪಾಲರ ವಿರುದ್ಧ ಇನ್ ಎನಿ ಕೋರ್ಟ್ ಡ್ಯೂರಿಂಗ್ ಇಸ್ ಟರ್ಮ್ ಆಫ್ ಆಫೀಸ್, ಅವರು ಅಧಿಕಾರದಲ್ಲಿರುವಾಗ. ಓಕೆ, ಈ ರೀತಿ ಬಿಡಿಸಿ ಅರ್ಥ ಮಾಡ್ಕೊಳ್ಬೇಕು. ಅಂದರೆ ಒಬ್ಬ ರಾಜ್ಯಪಾಲರು ಒಂದು ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರುವಂಥ ಸಂದರ್ಭದಲ್ಲಿ ಅವರ ವಿರುದ್ಧ ಕ್ರಿಮಿನಲ್ ಪ್ರಕರಣಗಳನ್ನ ಅಥವಾ ಕ್ರಿಮಿನಲ್ ವಿಚಾರಣೆಗಳನ್ನ ಅವರ ವಿರುದ್ಧ ಮಾಡೋ ಹಾಗಿಲ್ಲ, ಕೈಗೊಳ್ಳೋ ಹಾಗಿಲ್ಲ, ಕ್ರಮಗಳನ್ನ ಕೈಗೊಳ್ಳೋ ಹಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದಾ? ನೋಡೋಣ, ವಿಚಾರ ಮಾಡೋಣ, ಸ್ವಲ್ಪ ಗ್ಯಾಪ್ ಇಡೋಣ, ಅದಕ್ಕೆ ನೋಡೋಣ, ಪ್ರಶ್ನೆ ಮಾರ್ಕ್ ಇಡೋಣ. ಎರಡನೇದು, ಅಮೂಲ್ಮೆಂಟ್ಸ್ ಅಂದರೆ ಅವರ ಸಂಬಳ, ಅಲೋವನ್ಸಸ್ ಅಂದರೆ ಅವರಿಗೆ ಭತ್ಯೆಗಳನ್ನು ಆಫ್ ಗವರ್ನರ್ ಆಫ್ ಸ್ಟೇಟ್ ಶಾಲ್ ನಾಟ್ ಬಿ ಡಿಮಿನಿಷ್ಡ್ ಡ್ಯೂರಿಂಗ್ ಹಿಸ್ ಟರ್ಮ್ ಆಫ್ ಆಫೀಸ್, ಅಂದರೆ ಅವರ ಅಧಿಕಾರದಲ್ಲಿರುವಂಥ ಸಂದರ್ಭದಲ್ಲಿ ಸಂಬಳಗಳನ್ನು ಭತ್ಯೆಗಳನ್ನು ಕಡಿಮೆ ಮಾಡೋ ಹಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಎಸ್, ಅದನ್ನು ಕಡಿಮೆ ಮಾಡೋ ಹಾಗಿಲ್ಲ. ಆದ್ದರಿಂದ ಸ್ಟೇಟ್ಮೆಂಟ್ 2 ಕರೆಕ್ಟ್ ಆಗಿದೆ. ಏನು ಕೇಳಿದ್ದಾರೆ ನೋಡೋಣ, ಯಾವುದು ಕರೆಕ್ಟ್ ಆಗಿದೆ ಅಂತ ಕೇಳಿದ್ದಾರೆ. ಓಕೆ, 2018ರಲ್ಲಿ. ಸೊ ಎರಡನೇ ಪಾಯಿಂಟ್ ಅಂತೂ ಕರೆಕ್ಟ್ ಆಗಿದೆ. ಆಮೇಲೆ ಇದು ಕೂಡ ಇಲ್ಲೂ ಕೂಡ ಎರಡಿದೆ, ಇವೆರಡೂ ಅಂತೂ ಕರೆಕ್ಟ್ ಆಗುತ್ತೆ. ನೈದರ್ ಇದು ಇಲ್ಲ ಅಂತ ಹೇಳ್ತಾರೆ, ಸೊ ಇದು ರಾಂಗ್ ಆಗುತ್ತೆ. ಇದು ಕೂಡ ಓನ್ಲಿ 1 ಅಂತ ಇದೆ, ಸೊ ರಾಂಗ್ ಆಗುತ್ತೆ. ಈಗ ಬಿ ಮತ್ತು ಸಿಗಳ ನಡುವೆ ಇದೆ ನಮ್ಮ ಉತ್ತರ. ಬಿ ಮತ್ತು ಸಿ ನಡುವೆ ಚೆಕ್ ಮಾಡೋಣ. ಏನು ಒಂದನೇದನ್ನು ನೋಡೋಣ. ಎರಡನೇದಂತೂ ಫಿಕ್ಸ್ ಆಯಿತು, ಮುಗೀತು. ಒಂದನೇದು, ನೋ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಶಾಲ್ ಬಿ ಇನ್ಸ್ಟಿಟ್ಯೂಟೆಡ್ ಅಗೇನ್ಸ್ಟ್ ಗವರ್ನರ್, ಅಂದರೆ ರಾಜ್ಯಪಾಲರ ವಿರುದ್ಧ ಯಾವುದೇ ರೀತಿಯ ಕ್ರಿಮಿನಲ್ ಪ್ರಕರಣಗಳನ್ನ ದಾಖಲಿಸೋ ಹಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ, ಕ್ರಿಮಿನಲ್ ಅಂತ ಅಂದಾಗ ನಾವು ಸ್ವಲ್ಪ ಸಿವಿಲ್ ಬಗ್ಗೆ ಥಿಂಕ್ ಮಾಡೋಣ. ಸಿವಿಲ್ ಪ್ರಕರಣಗಳಿದ್ದಾಗ ಏನು ಮಾಡ್ಬೋದು, ಅವ್ರಿಗೆ ನಾವೇನು ಮಾಡ್ತೀವಿ, 14 ದಿನಗಳ ನೋಟಿಸ್ ಕೊಡ್ತೀವಿ ಅಲ್ವಾ. 14 ಅಥವಾ 2 ತಿಂಗಳ ಅಡ್ವಾನ್ಸ್ ನೋಟಿಸ್ ಕೊಡ್ತಾರೆ. ನೋಟಿಸನ್ನು ಕೊಟ್ಟು ಅವರ ವಿರುದ್ಧ ವಿಚಾರಣೆಯನ್ನು ಮಾಡ್ತಾರೆ. ಆದರೆ ಕ್ರಿಮಿನಲ್ ಪ್ರಕರಣಗಳನ್ನ ಅವರ ವಿರುದ್ಧ ಮತ್ತು ರಾಷ್ಟ್ರಪತಿಗಳ ವಿರುದ್ಧ ಹಾಕೋ ಹಾಗಿಲ್ಲ. ಆದ್ದರಿಂದ ಇದು ಸ್ಟೇಟ್ಮೆಂಟ್ 1 ಕೂಡ ಸರಿಯಾಗುತ್ತೆ. ಅರ್ಥ ಆಯ್ತಾ? ನೋ ಕ್ರಿಮಿನಲ್ ಪ್ರೊಸೀಡಿಂಗ್ಸ್. ಆದ್ದರಿಂದ ನಮ್ಮ ಉತ್ತರ ಬಿ ಆಗುತ್ತೆ. ಸರಿ, ಓಕೆ. ಎರಡನೇ ಪ್ರಶ್ನೆ, ಎಲೆಕ್ಷನ್ ಆಫ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ ಅಂತ ಹೇಳಿದ್ದಾರೆ. ಒಂದನೇ ಸ್ಟೇಟ್ಮೆಂಟು, ದ ವ್ಯಾಲ್ಯೂ ಆಫ್ ವೋಟ್ ಆಫ್ ಈಚ್ MLA ವೇರೀಸ್ ಫ್ರಮ್ ಸ್ಟೇಟ್ ಟು ಸ್ಟೇಟ್, ಅಂದರೆ ಪ್ರತಿಯೊಂದು ರಾಜ್ಯಗಳಿಗೆ MLAಗಳ ಮತಗಳು, ಅಂದರೆ ಯಾರು ವೋಟ್ ಹಾಕ್ತಾರೆ ರಾಷ್ಟ್ರಪತಿಗಳ ಚುನಾವಣೆಗೆ, ಗೊತ್ತಿದೆಯಲ್ಲ ನಿಮಗೆ. ರಾಷ್ಟ್ರಪತಿಗಳ ಚುನಾವಣೆಗೆ MLAಗಳು ವೋಟ್ ಹಾಕ್ತಾರೆ, MP ಗಳು ವೋಟ್ ಹಾಕ್ತಾರೆ. MP ಯಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯಿಂದ ಯಾರು ಚುನಾವಣೆಯಿಂದ ಆಯ್ಕೆಯಾಗಿರ್ತಾರೆ ಅವರು. ಸಚಿನ್ ತೆಂಡೂಲ್ಕರ್ ಅಲ್ಲ, ನಾನು ಹೇಳಿದ್ದೀನಿ, ಸಚಿನ್ ತೆಂಡೂಲ್ಕರ್ ಅವರಲ್ಲ. ಯಾಕೆ? ಸಚಿನ್ ತೆಂಡೂಲ್ಕರ್ ಅವರು ನೇಮಕ ಆಗಿರೋರು, ಅವರು ಚುನಾವಣೆಗೆ ನಿಂತು ಆಯ್ಕೆ ಆದವರಲ್ಲ. ಓಕೆ, MLAಗಳು MLCಗಳು ಹಾಕಲ್ಲ. ಸೊ MLA ಅಂತ ಬಂದಾಗ ಯಾವ ರೀತಿ ಇವ್ರು ವೋಟ್ ಡಿವೈಡ್ ಆಗುತ್ತೆ, ನಾನು ಈಗಾಗಲೇ ಹೇಳಿದ್ದೀನಿ ನಿಮಗೆ, ಜನಸಂಖ್ಯೆ ಆಧಾರದಲ್ಲಿ ಡಿವೈಡ್ ಆಗುತ್ತೆ. ಆಯಾ ರಾಜ್ಯದ ಜನಸಂಖ್ಯೆ ಆಧಾರದಲ್ಲಿ ಟೋಟಲ್ MLAಗಳೊಂದಿಗೆ ಡಿವೈಡ್ ಮಾಡ್ತಾರಲ್ವಾ. ಸೊ ಆದ್ದರಿಂದ ಟೋಟಲ್ MLAಗಳಿಂದ ಡಿವೈಡ್ ಮಾಡ್ತಾರೆ. ಆದ್ದರಿಂದ ಅವರ ಒಂದು ಏನಾಗುತ್ತೆ, ಮತಗಳು ಏರುಪೇರು ಆಗುತ್ತೆ. ಒಂದು ರಾಜ್ಯದಲ್ಲಿ ಒಬ್ಬ MLA ಮತಕ್ಕೆ 1 ಲಕ್ಷ ವೋಟ್ ಇದ್ದರೆ ಮತ್ತೊಂದು ರಾಜ್ಯದಲ್ಲಿ ಅದು ಹೆಚ್ಚು ಕಮ್ಮಿ ಆಗಿರುತ್ತಲ್ವ. ಸೊ ಹೌದು, ಇದು ಸ್ಟೇಟ್ಮೆಂಟ್ ಸರಿಯಾಗಿದೆ. ಅಂದರೆ ಆಯಾ ರಾಜ್ಯಗಳ ಜನಸಂಖ್ಯೆನೇ ಬೇರೆ ಇರುತ್ತೆ, MLAಗಳ ಸಂಖ್ಯೆನೇ ಬೇರೆ ಇರುತ್ತೆ. ಕ್ಯಾಲ್ಕುಲೇಷನ್ ಮಾಡುವಾಗ ಹೆಚ್ಚು ಕಮ್ಮಿ ಆಗೋದು ಸಹಜ, ಪರ್ಫೆಕ್ಟಾಗಿ ಇಡಬೇಕಂತ ಏನಿಲ್ಲ. ಸ್ಟೇಟ್ಮೆಂಟ್ 1 ಸರಿಯಾಗಿದೆ. ನೆಕ್ಸ್ಟ್, ಎರಡನೇದು, ದ ವ್ಯಾಲ್ಯೂ ಆಫ್ ವೋಟ್ ಆಫ್ MPs ಆಫ್ ಲೋಕಸಭಾ ಈಸ್ ಮೋರ್ ದ್ಯಾನ್ ದ ವ್ಯಾಲ್ಯೂ ಆಫ್ ವೋಟ್ ಆಫ್ MPs ಆಫ್ ರಾಜ್ಯಸಭಾ ಅಂತ ಹೇಳಿದ್ದಾರೆ. ಅಂದರೆ ಲೋಕಸಭೆಯಲ್ಲಿ ಯಾರಿರ್ತಾರೆ, MPಗಳಿರ್ತಾರಲ್ಲ, ಅವರ ವೋಟ್ಗಳು ರಾಜ್ಯಸಭೆ MPಗಳ ಇದು ಲೋಕಸಭಾ ರಾಜ್ಯಸಭೆ MPಗಳ ವೋಟ್ಗಳಿಗಿಂತ ಮತದ ವ್ಯಾಲ್ಯೂಗಿಂತ ಜಾಸ್ತಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಚೆಕ್ ಮಾಡೋಣವಾ. ಈಗ ನೋಡಿ, ಲೋಕಸಭೆಯಲ್ಲಿ 543 ಜನ ಇದ್ದಾರೆ ಅಲ್ವಾ, ರಾಜ್ಯಸಭೆಯಲ್ಲಿ 238 ಜನ ಇರ್ತಾರೆ. ಯಾಕಂದರೆ 12 ನೇಮಕ ಆಗಿರ್ತಾರೆ ಅವ್ರದ್ದು ಬೇರೆ. ಈಗ ಟೋಟಲ್ ದೇಶದಲ್ಲಿ 100 ಕೋಟಿ ವೋಟ್, 100 ಕೋಟಿ ಬೇಡ, ಸಣ್ಣ ಲೆಕ್ಕ ಇರಲಿ ಅಂತ ಹೇಳಿ ಒಂದು 1000 ವೋಟ್ ಇದೆ ಅಂದ್ಕೋಣ. ಓಕೆ, ಈಗ ಒಬ್ಬ ಲೋಕಸಭೆಯ MP ಮತವನ್ನು ಲೆಕ್ಕ ಮಾಡಬೇಕು ಅಂದರೆ ಇದಕ್ಕೆ ನಾವೇನು ಡಿವೈಡ್ ಮಾಡಬೇಕು, 543ರಿಂದ ಡಿವೈಡ್ ಮಾಡಬೇಕು. 543 ಬೇಡ, ಈಸಿ ಆಗಲಿ ಅಂತ ಹೇಳಿ ಒಂದು 500 ಅಂತ ಲೆಕ್ಕ ಇಟ್ಕೋಣ. ಸೊ ಈ 0 ಹೋಯಿತು, ಈ 0 ಹೋಯಿತು, ಈ 0 ಹೋಯಿತು. ಸೊ 5 2 ಅಂದರೆ ಒಬ್ಬ ಲೋಕಸಭೆಯ MP ಈಸ್ ಈಕ್ವಲ್ ಟು 2 ಮತ ಅಂತ ಆಯಿತು LSನಲ್ಲಿ. ಸರಿ, ಈಗ ರಾಜ್ಯಸಭೆಗೆ ಬರೋಣ. ರಾಜ್ಯಸಭೆ ಏನು ಮಾಡೋಣ, 1000 ಓಟೇ ಇರುತ್ತೆ ಅಷ್ಟೇ.
1000 ಓಟು ಡಿವೈಡೆಡ್ ಬೈ ನಮ್ಮ ಲೆಕ್ಕಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ನಾನು ಒಂದು 200 ಅಂತ ಇಟ್ಕೊಳ್ತಾ ಇದ್ದೀನಿ. ಸೊ 200 ಜನ ಇದ್ದಾರೆ ಎಂ ಪಿಗಳು ರಾಜ್ಯಸಭೆಯಲ್ಲಿ ಅಂತ ಲೆಕ್ಕ ಮಾಡಿದಾಗ ಈ 0 ಹೋಯಿತು, ಈ 0 ಹೋಯಿತು, 2 × 5 2 5ಲೇ. ಆದ್ದರಿಂದ ರಾಜ್ಯಸಭೆಯಲ್ಲಿ ಒಬ್ಬ ಎಂ ಪಿ ಓಟ್ ಎಷ್ಟಾಗ್ತಾ ಇದೆ, ಅದರ ವ್ಯಾಲ್ಯೂ 5 ಬರ್ತಾ ಇದೆ. ಸೊ ಎಂ ಪಿಗಳ ಸಂಖ್ಯೆ ಕಡಿಮೆ ಇದ್ದರೆ ಅದರ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ನೀವೆಲ್ಲೇ ನೋಡಿ ಕಮ್ಮಿ ಇದ್ದಕ್ಕೆ ವ್ಯಾಲ್ಯೂ ಜಾಸ್ತಿ ಇರುತ್ತಲ್ವ. ಸೊ ಇಲ್ಲೇನಿದೆ ಸ್ಟೇಟ್ಮೆಂಟ್ ಅಂತ ಅಂದರೆ ದ ವ್ಯಾಲ್ಯೂ ಆಫ್ ಓಟ್ ಆಫ್ ಎಂ ಪಿಸ್ ಆಫ್ ಲೋಕಸಭಾ ಈಸ್ ಮೋರ್ ದೆನ್ ದ ವ್ಯಾಲ್ಯೂ ಆಫ್ ಓಟ್ ಆಫ್ ಎಂ ಪಿಸ್ ಅಂತ ಕೇಳ್ತಾ ಇದ್ದಾರೆ. ಹೌದಾ? ನೋ. ಯಾವ್ದು ಹೆಚ್ಚಾಗ್ತಾ ಇದೆ? ರಾಜ್ಯಸಭಾ ಎಂ ಪಿಗಳ ವ್ಯಾಲ್ಯೂ ಹೆಚ್ಚಾಗ್ತಾ ಇದೆ. ಸೊ ಇದೇನಾಗಬೇಕು? ರಾಜ್ಯಸಭಾ ವ್ಯಾಲ್ಯೂ ಲೋಕಸಭೆಗಿಂತ ಜಾಸ್ತಿ ಇದೆ. ಆದ್ದರಿಂದ ಈ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಎರಡನೇದು ನಮ್ಮ ಉತ್ತರ 1 ಓನ್ಲಿ. ಏನು ಕೇಳಿದ್ರು ಮತ್ತು ಕರೆಕ್ಟ್ ಕೇಳಿದ್ರು ಅದು ಗೊತ್ತಿರಬೇಕು. ಇಲ್ಲಿ ನಾಟ್ ಕರೆಕ್ಟೋ ಅಥವಾ ಕರೆಕ್ಟ್ ಕೇಳಿದಾರೆ ನೋಡಬೇಕು. 2018ರಲ್ಲಿ ಕೇಳಲಾಗಿರುವಂಥ ಪ್ರಶ್ನೆ. ನೆಕ್ಸ್ಟ್ ಹಣಕಾಸು ಮಸೂದೆ ಬಗ್ಗೆ ಇದೆ. ಕೆಳಗಿನ ಹೇಳಿಕೆಗಳಲ್ಲಿ ಯಾವುದೂ ಕರೆಕ್ಟ್ ಅಲ್ಲ ಅಂತ ಕೇಳಿದ್ದಾರೆ ನೋಡಿ. ಇದು ಇಂಪಾರ್ಟೆಂಟ್. 2018ರಲ್ಲಿ ಕೇಳಿದ್ರು. ಎ ಸ್ಟೇಟ್ಮೆಂಟ್ ಏನಿದೆ? ಅ ಬಿಲ್ ಶಾಲ್ ಬಿ ಡೀಮ್ಡ್ ಟು ಬಿ ಮನಿ ಬಿಲ್ if it contains only provisions relating to imposition, abolition, remission, alteration, regulation of any tax. ಅಂದರೆ ಒಂದು ಹಣಕಾಸು ಮಸೂದೆ ಅಂತ ಒಂದು ಮಸೂದೆಯನ್ನು ಕರಿಬೇಕು ಅಂತ ಅಂದರೆ ಅದರಲ್ಲಿ ಯಾವ್ಯಾವ ನಿಬಂಧನೆಗಳಿರಬೇಕು ಅಂತ ಅಂದರೆ ಯಾವುದು ಟ್ಯಾಕ್ಸನ್ನು ಜಾರಿಗೆ ತರೋದು, ಅದನ್ನು ರದ್ದು ಮಾಡೋದು, ಬದಲಾಯಿಸೋದು, ನಿಯಂತ್ರಣ ಮಾಡೋದು, ರಿಮಿಷನ್ ಅಂದರೆ ಕಡಿಮೆ ಮಾಡೋದು, ಈ ರೀತಿ ನಿಯಮಗಳು ಆ ಮಸೂದೆಯಲ್ಲಿ ಇರಬೇಕಂತ ಹೇಳ್ತಾ ಇದ್ದಾರೆ. ಹೌದಾ? ಎಸ್. ಮನಿ ಬಿಲ್ ಅಂತ ಅಂದರೆ ನಾನು ಈಗಾಗಲೇ ಹೇಳಿದ್ದೀನಿ ಟ್ಯಾಕ್ಸ್ ರಿಲೇಟೆಡ್ ಇರುತ್ತೆ. ಆದ್ದರಿಂದ ಸ್ಟೇಟ್ಮೆಂಟ್ ಎ ಕರೆಕ್ಟ್ ಆಗಿದೆ. ಅವರು ಕೇಳಿರೋದು ರಾಂಗ್. ಗೊತ್ತಿರಲಿ ರಾಂಗ್ ಯಾವುದಾದನ್ನು ಹುಡುಕಬೇಕು ನಾವೀಗ. ಓಕೆ. ಬಿ. ಅ ಮನಿ ಬಿಲ್ ಹ್ಯಾಸ್ ಪ್ರೊವಿಷನ್ಸ್ ಫಾರ್ ಕಸ್ಟಡಿ ಆಫ್ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಆರ್ ದ ಕಂಟಿಜೆನ್ಸಿ ಫಂಡ್ ಆಫ್ ಇಂಡಿಯಾ. ಅಂದರೆ ಮನಿ ಬಿಲ್ನಲ್ಲಿ ಹಣಕಾಸು ಮಸೂದೆ ಬಗ್ಗೆ ಮನಿ ಬಿಲ್ನಲ್ಲಿ ಹಣಕಾಸು ಮಸೂದೆಯಲ್ಲಿ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಭಾರತದ ಸಂಚಿತ ನಿಧಿ ಮತ್ತು ಮತ್ತೊಂದು ಯಾವುದು ತುರ್ತು ನಿಧಿ ಕಾಂಟಿಜೆನ್ಸಿ ಫಂಡ್ ಆಫ್ ಇಂಡಿಯಾ ಎರಡರ ಬಗ್ಗೆನೂ ಕೂಡ ಮಾಹಿತಿ ಇರುತ್ತೆ, ಪ್ರೊವಿಷನ್ಗಳು ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಎಸ್. ಎರಡು ಕೂಡ ಇರುತ್ತೆ. ನೆಕ್ಸ್ಟ್ ಮನಿ ಬಿಲ್ ಈಸ್ ಕನ್ಸರ್ನ್ಡ್ ವಿತ್ ಅಪ್ರಾಪ್ರಿಯೇಷನ್ ಆಫ್ ಮನೀಸ್ ಔಟ್ ಆಫ್ ಕಾಂಟಿಜೆನ್ಸಿ ಫಂಡ್ ಅಂತ ಹೇಳ್ತಾ ಇದ್ದಾರೆ. ತುಂಬ ಇಂಪಾರ್ಟೆಂಟ್ ನೋಡಿ. ಇಲ್ಲಿ ಅಪ್ರಾಪ್ರಿಯೇಷನ್ ಅಂತ ಅಂದರೆ ಏನು? ವಿನಿಯೋಗ, ಹಣದ ವಿನಿಯೋಗ. ಕಾಂಟಿಜೆನ್ಸಿ ಫಂಡ್ನ ಹೊರಗಡೆ ಏನು ಹಣಕಾಸು ಬಳಕೆ ಆಗುತ್ತಲ್ಲ ದೇಶದಲ್ಲಿ, ಅದ್ರ ಬಗ್ಗೆ ಮನಿ ಬಿಲ್ನಲ್ಲಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಆಲೋಚನೆ ಮಾಡಿ. ಮನಿ ಬಿಲ್ ಅಂತ ಅಂದರೆ ಏನು? ನಾವು ದುಡ್ಡಿನ ವ್ಯವಹಾರ ಅದು ಮೊದಲು. ನಮ್ಮ ದೇಶದ ಹೆಚ್ಚಿನ ದುಡ್ಡೆಲ್ಲ ಎಲ್ಲಿದೆ? ಕಾಂಟಿಜೆನ್ಸಿ ಫಂಡ್ ಆಫ್ ಇಂಡಿಯಾದಲ್ಲಿದೆ. ಈ ಫಂಡ್ನಲ್ಲೇ ಇದೆ, ನಮ್ಮದು ಸಂಚಿತ ನಿಧಿಯಲ್ಲೇ ಇದೆ. ಸೊ ಅದರಿಂದ ಬಿಟ್ಟು ಬೇರೆ ಎಲ್ಲ ಚರ್ಚೆ ಆಗ್ತಾ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಹೌದಾ? ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತಾ? ಇದು ರಾಂಗ್. ಸ್ಟೇಟ್ಮೆಂಟ್ ಸಿ ಈಸ್ ರಾಂಗ್. ಡಿ. A money bill is deals with regulation of borrowing of money, giving of any guarantee by government of India. ಅಂದರೆ ಮನಿ ಬಿಲ್ನಲ್ಲಿ ಏನಿರುತ್ತೆ? ಒಂದು ಸಾಲವನ್ನು ಪಡೆಯೋದ್ರ ಬಗ್ಗೆ ಕೂಡ ಮಾಹಿತಿ ಇರುತ್ತೆ ಕೇಂದ್ರ ಸರ್ಕಾರದಂತ ಹೇಳ್ತಾ ಇದ್ದಾರೆ. ಹೌದು. ಮನಿ ಬಿಲ್ ಡೀಲ್ಸ್ ವಿತ್ ಸಾಲದ ಬಗ್ಗೆ ಕೂಡ ಅಲ್ಲಿ ಮಾಹಿತಿ ಇರುತ್ತೆ. ಓಕೆ. ಆಪ್ಷನ್ ಡಿ ಕೂಡ ಸರಿಯಾಗಿ ಇದೆ. ನಮಗೆ ಡೌಟ್ ಬರಬಹುದು ಸಿ ಮತ್ತು ಡಿ ನಡುವೆ. ಇಲ್ಲಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಔಟ್ ಆಫ್ ಕಾಂಟಿಜೆನ್ಸಿ ಫಂಡ್ ಅಂತ ಹೇಳ್ತಾ ಇದ್ದಾರಲ್ಲ, ಹಣಕಾಸು ಸಂಚಿತ ನಿಧಿ ಆಚೆಯಿಂದ ಮಾಹಿತಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಆಪ್ಷನ್ ಸಿ ಈಸ್ ರಾಂಗ್ ಇರುತ್ತೆ. ಅವ್ರ ಪ್ರಶ್ನೆಯಲ್ಲಿ ಏನು ಕೇಳಿದ್ದಾರೆ? ವಿಚ್ ಈಸ್ ರಾಂಗ್ ಅಂತ ಕೇಳಿದ್ದಾರೆ, ನಾಟ್ ಕರೆಕ್ಟ್ ಅಂತ ಕೇಳಿದ್ದಾರೆ. ನಮ್ಮ ಉತ್ತರ ಸಿ. ಓಕೆ. ಇಲ್ಲಿ ಆನ್ಸರ್ಗಳನ್ನ ಬರೆದಿದ್ದೀನಿ ನೋಡಿ. ನಿಮಗೆ PDF ಇದನ್ನು ಅಪ್ಲೋಡ್ ಮಾಡಿರ್ತೀನಿ ಟೆಲಿಗ್ರಾಮ್ನಲ್ಲಿ, ಜಾಯ್ನ್ ಆಗಿ ನೋಡಿ. ನೆಕ್ಸ್ಟ್ ಈಗ ಮೇನ್ಸ್ ಪ್ರಶ್ನೆ. ದೇರ್ ಈಸ್ ಅ ನೀಡ್ ಫಾರ್ ಅ simplification of procedure of what? Disqualification of persons found guilty of corrupt practices under Representation of People Act. ಅಂದರೆ ಜನಪ್ರತಿನಿಧಿ ಅಥವಾ ಪ್ರಜಾಪ್ರತಿನಿಧಿ ಕಾಯ್ದೆ ಅಡಿಯಲ್ಲಿ ಭ್ರಷ್ಟ ಆಚರಣೆಗಳಲ್ಲಿ ತಪ್ಪಿತಸ್ಥರೆಂದು ಕಂಡು ಬಂದರೆ ಅಂತಹ ವ್ಯಕ್ತಿಗಳನ್ನು ಅನರ್ಹಗೊಳಿಸಲು ಕಾರ್ಯವಿಧಾನವನ್ನು ಸರಳಗೊಳಿಸುವ ಅಗತ್ಯ ಇದೆ. ಅಂದರೆ ನಮ್ಮ ದೇಶದಲ್ಲಿ 1951ರಲ್ಲಿ ಕಾಯ್ದೆಗಳನ್ನ ಮಾಡಿದ್ರು, ಪ್ರಜಾಪ್ರತಿನಿಧಿ ಕಾಯ್ದೆ ಅಂತ ಹೇಳಿ. ಅಂದರೆ ಈಗ ಜನರು ಚುನಾವಣೆ ನಿಂತ್ಕೊಳ್ತಾರಲ್ಲ, ಅಂಥವರು ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ ಆ ಕಾಯ್ದೆಗಳಲ್ಲಿ ಬರೆದಿದ್ರು. ಅಲ್ಲಿ ಯಾರಾದರೂ ತಪ್ಪು ಮಾಡಿದರೆ ಅವರನ್ನು ಏನು ಮಾಡಬೇಕು? ಅನರ್ಹಗೊಳಿಸಬೇಕು ಅಂತ ಹೇಳಿದರು. ಅನರ್ಹಗೊಳಿಸ್ತಾರೆ ಕೂಡ. ಆದರೆ ಆ ಒಂದು ಕಾರ್ಯವಿಧಾನ ಇದೆಯಲ್ಲ, ಅದೊಂದು ಪ್ರಕ್ರಿಯೆ ಇದೆಯಲ್ಲ, ತುಂಬ ಕಠಿಣ ಇದೆ. ಅದನ್ನು ಈಸಿ ಮಾಡುವಂಥ ಅಗತ್ಯ ಇದೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಬರೆಯಿರಿ ಅಂತ ಹೇಳಿ 10 ಮಾರ್ಕ್ಸ್ಗೆ 150 ಪದಗಳಲ್ಲಿ ಬರೆಯಿರಿ ಅಂತ 2020ರಲ್ಲಿ ಕೇಳಿದರು. ಸೊ ಅದನ್ನು ನಾವೀಗ ಉತ್ತರಿಸಲು ಪ್ರಯತ್ನ ಪಡೋಣ. ಓಕೆ. ಆನ್ಸರ್ ಉತ್ತರ ಅಂತ ನೋಡಿದಾಗ
The Representation of People Act 1951 deals with the conduct of elections to the Parliament and state legislature. It also covers the disqualification of the members of other houses, corrupt practice and other election offenses. ಅಂದರೆ ಈ ಒಂದು ಚುನಾವಣಾ ಪ್ರಕ್ರಿಯೆ ಬಗ್ಗೆ ಮತ್ತು ಆ ಒಂದು ಯಾರು ಪ್ರಜಾಪ್ರತಿನಿಧಿಗಳ ಅನರ್ಹತೆ ಬಗ್ಗೆ, ಚುನಾವಣೆ ನಡೆಸೋದು ಹೇಗೆ, ಅವರ ಅನರ್ಹತೆ ಬಗ್ಗೆ ಈ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ಗಳಲ್ಲಿ ಕೊಡಲಾಗಿದೆ ಅಂತ PTKಯಲ್ಲಿ ಒಂದು ಪಾಯಿಂಟನ್ನು ಬರೀಬೇಕು. ಹಾಗೆಯೇ ಸೆಕ್ಷನ್ 123 ಆಫ್ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ಪ್ರೊವೈಡ್ಸ್ ಫಾರ್ ಡಿಸ್ಕ್ವಾಲಿಫಿಕೇಷನ್ ಆಫ್ ಗ್ರೌಂಡ್ ಆಫ್ ಕರಪ್ಟ್ ಪ್ರಾಕ್ಟೀಸಸ್. ಅಂದರೆ ಭ್ರಷ್ಟ ಕೆಲಸಗಳ ಅಡಿಯಲ್ಲಿ, ಭ್ರಷ್ಟ ಏನಂತ ಕಾಣ್ಬೋದು, ಭ್ರಷ್ಟ ಆಚರಣೆಗಳು, ಭ್ರಷ್ಟ ಕಾರ್ಯಚಟುವಟಿಕೆಗಳ ಅಡಿಯಲ್ಲಿ ಅವರನ್ನು ಡಿಸ್ಕ್ವಾಲಿಫೈ ಮಾಡ್ಬೋದು ಅನ್ನೋದನ್ನು ಸೆಕ್ಷನ್ 123ಯಲ್ಲಿ ಕೊಡಲಾಗಿದೆ ಅಂತ ಅನ್ಬೋದು. ಇಲ್ಲ ನಿಮಗೆ 123 ನೆನಪು ಬರ್ತಾ ಇಲ್ಲ, ಪರವಾಗಿಲ್ಲ. ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟಲ್ಲಿ ಈ ಕೆಳಗಿನ ಅಡಿಯಲ್ಲಿ ಭ್ರಷ್ಟ ಆಚರಣೆಗಳಂತ ಕೊಟ್ಟಿದ್ದಾರೆ ಅಂತ ಹೇಳಿ ಇವುಗಳನ್ನ ಬರಿಬೋದು. ಏನು? ಬ್ರೈಬರಿ, ಲಂಚ ಕೊಟ್ಟರೆ, ಗಿಫ್ಟು, ಆಫರು, ಪ್ರಾಮಿಸು ಆರ್ ಗ್ರ್ಯಾಟಿಫಿಕೇಷನ್ ಟು ಎನಿ ಪರ್ಸನ್ ಆ್ಯಸ್ ಅ ಮೋಟಿವ್ ಆಫ್ ರಿವಾರ್ಡ್. ಅಂದರೆ ನನಗೆ ನೀನು ಊಟ ಹಾಕಿದರೆ ಇಷ್ಟು ಲಂಚ ತಗೋ, ಏನಾದರೂ ಗಿಫ್ಟ್ ತೊಗೊಂತ ಕೊಟ್ಟರೆ ಓಕೆ ಏನಾಗುತ್ತೆ, ಅವರು ಅನರ್ಹರಾಗ್ತಾರೆ, ಚುನಾವಣೆಗೆ ನಿಲ್ಲೋಕೆ ಅನರ್ಹರಾಗ್ತಾರೆ. ಅಥವಾ ಅವರು ಚುನಾವಣೆಯಲ್ಲಿ ಆಯ್ಕೆ ಆದರೂ ಕೂಡ ಅವ್ರದ್ದು ರದ್ದಾಗುತ್ತೆ. ಆ್ಯಕ್ಚುಲಿ ಈಗ ನಾವೆಲ್ಲ ಕುಕ್ಕರು, ಸೀರೆ, ದುಡ್ಡು ಇದೆಲ್ಲ ಕೊಡ್ತಾರಲ್ಲ, ಇದೆಲ್ಲ ಚುನಾವಣಾ ಆಯೋಗದ ಕಣ್ಣು ತಪ್ಪಿಸಿ ಕೊಡ್ತಾರೆ. ಚುನಾವಣಾ ಆಯೋಗಕ್ಕೆ ಗೊತ್ತಿರುತ್ತೆ, ಬಟ್ ಯಾರೂ ಕೂಡ ಸಾಕ್ಷಿ ಹೇಳೋಕೆ ಬರಲ್ಲ ಜನ, ಹಾಗಾಗಿ ಎಲ್ಲ ಅಡ್ಜಸ್ಟ್ಮೆಂಟ್ನಲ್ಲಿ ಹೋಗ್ತಾ ಇರುತ್ತೆ. ಆದರೆ ಗೊತ್ತಿರಲಿ ನಿಮಗೆ, ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ನಲ್ಲಿ ಆ ರೀತಿ ಮಾಡೋದು ತಪ್ಪು, ಯಾರೂ ಕೂಡ ಮಾಡೋ ಹಾಗಿಲ್ಲ. ನೆಕ್ಸ್ಟ್ ಅನ್ಡ್ಯೂ ಇನ್ಫ್ಲೂಯೆನ್ಸ್, ದಟ್ ಈಸ್ ಅಂತಂದರೆ ದಟ್ ಈಸ್ ಅಂದಾಗೆ ಅಂದರೆ ಎನಿ ಡೈರೆಕ್ಟ್ ಆಫ್ ಇಂಡೈರೆಕ್ಟ್ ಇಂಟರ್ಫರೆನ್ಸ್ ಆನ್ ಪಾರ್ಟ್ ಆಫ್ ಕ್ಯಾಂಡಿಡೇಟ್ ವಿತ್ ಫ್ರೀ ಎಕ್ಸರ್ಸೈಸ್ ಆಫ್ ಎನಿ ಎಲೆಕ್ಟೋರಲ್ ರೈಟ್. ಅಂದರೆ ಒಬ್ಬ ವ್ಯಕ್ತಿ ಸ್ವತಂತ್ರವಾಗಿ ಮತ ಹಾಕೋಕೆ ಹೋಗ್ತಾ ಇರುವಾಗ ಅವನ ಮೇಲೆ ಪ್ರಭಾವ ಮಾಡೋದು, ಅನ್ಡ್ಯೂ ಇನ್ಫ್ಲುಯೆನ್ಸ್, ಅವನ ಮೇಲೆ ಯಾವುದೇ ರೀತಿಯಲ್ಲಿ ಪ್ರಭಾವ ಬೀರೋದು. ಆಮೇಲೆ ಪಬ್ಲಿಕೇಶನ್ ಬೈ ಕ್ಯಾಂಡಿಡೇಟ್ ಎನಿ ಸ್ಟೇಟ್ಮೆಂಟ್ ಆರ್ ಫ್ಯಾಕ್ಟ್ ಈಸ್ ಫಾಲ್ಸ್, ಅಂದರೆ ಏನಾದರೂ ಸುಳ್ಳು ಮಾಹಿತಿಯನ್ನು, ಸುಳ್ಳು ಸುದ್ದಿಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚೋದು ಕೂಡ ತಪ್ಪು. ಮೊದಲು ಪತ್ರಿಕೆಗಳಲ್ಲಿತ್ತು, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅಂತ ಆ್ಯಡ್ ಮಾಡಬೇಕು ಅದನ್ನು. ನೆಕ್ಸ್ಟ್ ಪ್ರಮೋಷನ್ ಆಫ್ ಫೀಲಿಂಗ್ಸ್ ಆಫ್ ಎನಿಮಿಟಿ ಆರ್ ಹೇಟ್ರೆಡ್ ಬಿಟ್ವೀನ್ ಡಿಫ್ರೆಂಟ್ ಕ್ಲಾಸ್ ಆಫ್ ಸಿಟಿಜನ್, ಅಂದರೆ ಬೇರೆ ಬೇರೆ ವರ್ಗಗಳ ನಡುವೆ, ನಾಗರಿಕರ ನಡುವೆ ದ್ವೇಷವನ್ನು ಹರಡಿಸೋದು, ಅದು ಕೂಡ ತಪ್ಪಾಗುತ್ತೆ. ನೆಕ್ಸ್ಟ್ ಇನ್ಕರಿಂಗ್ ಆಫ್ ಎಕ್ಸ್ಪೆಂಡಿಚರ್ ಮೋರ್ ದ್ಯಾನ್ ಸ್ಟಿಪ್ಯುಲೇಟೆಡ್ ಲಿಮಿಟ್, ಅಂದರೆ ಈಗ ಒಂದು ಲಿಮಿಟ್ ಫಿಕ್ಸ್ ಮಾಡಿರ್ತಾರೆ. MLAಗಳಿಗೆ ಒಂದು 25 ರಿಂದ 50 ಲಕ್ಷ ರೂಪಾಯಿ, MP ಗಳಿಗೆ ಒಂದು 75 ಲಕ್ಷ ರೂಪಾಯಿ ಮಾತ್ರ ಖರ್ಚು ಮಾಡಬೇಕು ಅಂತ ಹೇಳಿರ್ತಾರೆ. ಇದಕ್ಕಿಂತ ಜಾಸ್ತಿ ಖರ್ಚು ಮಾಡಿದರೆ ಅದು ಭ್ರಷ್ಟಾಚಾರ ಆಗುತ್ತೆ. ಆ್ಯಕ್ಚುಲಿ ನಿಮಗೆ ಹೇಳ್ತೀನಿ, ಕರ್ನಾಟಕದಲ್ಲಿ ಮೊನ್ನೆ MLA ಎಲೆಕ್ಷನ್ ಆಯ್ತಲ್ಲ, ಮಿನಿಮಮ್ 10 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಮಿನಿಮಮ್ 10 ಕೋಟಿ ಖರ್ಚು ಮಾಡಿದ್ದಾರೆ. ಆದರೆ ಅವ್ರಿಗೆ ಕೇಳೋರು ಇರಲ್ಲ, ಪರವಾಗಿಲ್ಲ. ನೆಕ್ಸ್ಟ್ ಪ್ರೊಸೀಜರ್ ಯಾವ ರೀತಿ ಇದೆ ಅವರನ್ನು ಅನರ್ಹ ಮಾಡೋದು ಅಂತ ನೋಡಿದಾಗ, ಈ ಒಂದು ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ಅಡಿಯಲ್ಲಿ ಅಂತ, ದ ಪ್ರೊಸೀಜರ್ ಆಫ್ ಡಿಸ್ಕ್ವಾಲಿಫಿಕೇಷನ್ ಅಂಡರ್ ಕರಪ್ಟ್ ಪ್ರಾಕ್ಟಿಸ್ ಕ್ಯಾನ್ ಬಿ ಸ್ಟಾರ್ಟೆಡ್ ಓನ್ಲಿ ಆಫ್ಟರ್ ದ ಎಲೆಕ್ಷನ್ ಈಸ್ ಓವರ್ ಆ್ಯಂಡ್ ಓನ್ಲಿ ಇನ್ ಆ್ಯನ್ ಎಲೆಕ್ಷನ್ ಪಿಟಿಷನ್ ಸಬ್ಮಿಟೆಡ್ ಬೈ ದ ಸ್ಟೇಟ್ ಹೈಕೋರ್ಟ್ ಇನ್ ಅಕಾರ್ಡೆನ್ಸ್ ವಿತ್ ದ ಪ್ರೊವಿಷನ್ ಆಫ್ RP ಆ್ಯಕ್ಟ್ ಆರ್ಟಿಕಲ್ 329 ಕಾನ್ಸ್ಟಿಟ್ಯೂಷನ್. ಅಂದರೆ ಇದ್ರ ಬಗ್ಗೆ ಯಾವಾಗ ಒಂದು ಚರ್ಚೆ ಆಗುತ್ತೆ ಅಂದರೆ ಚುನಾವಣೆ ಮುಗಿದ ನಂತರ, ಅದು ಯಾವಾಗ, ಹೈಕೋರ್ಟ್ಗೆ ಪಿಟಿಷನ್ ದಾವೆಯನ್ನು ಹೂಡಿದಾಗ. ನೆಕ್ಸ್ಟ್ ಸೆಕ್ಷನ್ 8 ಆಫ್ ಆ್ಯಕ್ಟ್ ಸ್ಟೇಟ್ಸ್ ದಟ್ ದ MP or MLA is convicted for any other crime and is sent for jail for 2 years more, he shall be disqualified 36 years from the time of release. ಓಕೆ, ಈ ಅಕಸ್ಮಾತ್ ಈ ಒಂದು ಮೇಲಿನ ಪ್ರಕರಣಗಳಲ್ಲಿ ಅವರಿಗೆ ಶಿಕ್ಷೆ ಆಯಿತು ಅಂದರೆ, ಅವ್ರಿಗೆ 2 ವರ್ಷಕ್ಕಿಂತ ಜಾಸ್ತಿ ಶಿಕ್ಷೆ ಆಯಿತು ಅಂತ ಅಂದರೆ, he will be disqualified for 6 years from the time of release. ಅಂದರೆ ಈಗ ಉದಾಹರಣೆಗೆ ಯಾರೋ ಒಬ್ಬ ವ್ಯಕ್ತಿಗೆ 2023ರಲ್ಲಿ ಅವನಿಗೆ ಒಂದು 4 ವರ್ಷ ಜೈಲು ಶಿಕ್ಷೆ ಆಗಿದೆ ಅಂದ್ಕೊಳ್ಳೋಣ. ಆಗ 4 ವರ್ಷ ಜೈಲು ಶಿಕ್ಷೆಯಲ್ಲಿ ಇರೋವಾಗಲೂ ಕೂಡ ಅವ್ನು ಚುನಾವಣೆಗೆ ನಿಲ್ಲೋ ಹಾಗಿಲ್ಲ. ಶಿಕ್ಷೆ ಆಗಿ ಹೊರ ಬರ್ತಾನಲ್ಲ, ಆ ಹೊರ ಬಂದ ದಿನಾಂಕದಿಂದ 6 ವರ್ಷ ಅಂದರೆ ಆಗಲೂ ಕೂಡ ಚುನಾವಣೆ ನಿಲ್ಲೋ ಹಾಗಿಲ್ಲ. ಒಟ್ಟು ಅವನು 10 ವರ್ಷ ಚುನಾವಣೆಗೆ ನಿಲ್ಲೋ ಹಾಗಿಲ್ಲ. ಈ ರೀತಿ ರೂಲ್ಸ್ ಇದೆ. ನೆಕ್ಸ್ಟ್, ಡಿಸ್ಪೈಟ್ ಸಚ್ ಅನ್ ಎಲಾಬರೇಟ್ ಕ್ಲಾಸಿಫಿಕೇಶನ್ ಆಫ್ ಕರಪ್ಟ್ ಪ್ರಾಕ್ಟೀಸ್ ದ್ಯಾಟ್ ಕುಡ್ ಪೊಟೆನ್ಷಿಯಲಿ ನಲಿಫೈ ದ ಎಲೆಕ್ಷನ್ ಆಫ್ ಕ್ಯಾಂಡಿಡೇಟ್, ಎಲೆಕ್ಟ್ರಲ್ ಮಾಲ್ ಪ್ರಾಕ್ಟೀಸ್ ಕಂಟಿನ್ಯೂಸ್ ಟು ಫ್ಲರಿಶ್. ಇದೆಲ್ಲ ಇದ್ದಾಗಿಯೂ ಕೂಡ ಎಲೆಕ್ಟೋರಲ್ ಮಾಲ್ ಪ್ರಾಕ್ಟೀಸ್ ಅಂದರೆ ಏನು, ಕದ್ದು ಮುಚ್ಚಿ ವ್ಯವಹಾರ ಮಾಡೋದು, ಇದು ಇನ್ನೂ ಕೂಡ ಚಾಲ್ತಿಯಲ್ಲಿದೆ. ನೆಕ್ಸ್ಟ್ ರೀಸನ್ಸ್, ಯಾಕೆ ಅಂತ ನೋಡಿದಾಗ, ಯಾಕೆ ಇದು ಚಾಲ್ತಿಯಲ್ಲಿದೆ ಅಂತ ನೋಡಿದಾಗ, many of the provisions are extremely difficult to enforce despite an assertive election commission. ಎಲೆಕ್ಷನ್ ಕಮಿಷನು ಕ್ರಿಯಾತ್ಮಕವಾಗಿದ್ದರೂ ಕೂಡ, ಅಸರ್ಟಿವ್ ಅಂದರೆ ಕ್ರಿಯಾತ್ಮಕವಾಗಿದ್ದರೂ ಕೂಡ ಆ ಒಂದು ಪ್ರೊವಿಷನ್ ನಿಬಂಧನೆಗಳನ್ನ ಸರಿಯಾಗಿ ಜಾರಿ ತರಲಿಕ್ಕಾಗ್ತಾ ಇಲ್ಲ. ಎನ್ಫೋರ್ಸ್ ಅಂದರೆ ಜಾರಿಗೆ ತೆಗೆದುಕೊಂಡು ಬರೋದು, ಪ್ರೊವಿಷನ್ ಅಂದರೆ ನಿಬಂಧನೆಗಳು. ಓಕೆ, ಹಾಗೆಯೇ ಎಲೆಕ್ಟ್ರೋರಲ್ ಫ್ರಾಡ್ಸ್ ಸಚ್ ಆಸ್ ಬೂತ್ ಕ್ಯಾಪ್ಚರಿಂಗ್ ಅಂದರೆ ಬೂತನ್ನು ಹತೋಟಿಗೆ ತೆಗೆದುಕೊಳ್ಳೋದು, ಕಾಸ್ಟಿಂಗ್ ಆಫ್ ಫಾಲ್ಸ್ ವೋಟ್ ಸುಳ್ಳು ಓಟನ್ನು ಹಾಕ್ಸೋದು, ಅಂದರೆ ಒಬ್ಬ ಮುದುಕಿ ಬದಲಾಗಿ ಇವರೇ ಓಟ್ ಹಾಕೋದು, ಇದು ಕಡಿಮೆ ಆಗಿದೆ. ಓಕೆ, ಸ್ವಲ್ಪ ಕಮ್ಮಿ ಆಗಿದೆ. ಬಟ್ ಓಟ್ ಬೈಯಿಂಗ್ ಅನ್ಅಕೌಂಟೆಡ್ ಕ್ಯಾಂಪೇನ್ ಎಕ್ಸ್ಪೆಂಡಿಚರ್ ನಾಟ್ ಅನ್ಬೇಟೆಡ್ ಅಂದರೆ ಇದೆಲ್ಲ ಬಂದಾಗಿದೆ. ಈಗ ಬೂತ್ ಕ್ಯಾಪ್ಚರಿಂಗ್ ಯಾರೂ ಮಾಡಲ್ಲ. ಮೊದಲು ಏನು ಮಾಡ್ತಾಯಿದ್ರು ಗೊತ್ತಾ,
ಆ ವೋಟ್ ಹಾಕ್ತಾ ಇದ್ರಲ್ಲ ಮತಗಟ್ಟೆಗೆ ಹೋಗಿ ಕಡ್ಡಾಯವಾಗಿ ಒಂದೇ ಪಕ್ಷಕ್ಕೆ ಮತ ಹಾಕಿಸ್ತಾ ಇದ್ರು ಗುಂಡಾಗಳೆಲ್ಲ. ಈಗೆಲ್ಲ ಅದೆಲ್ಲ ನಡೆಯೋದಿಲ್ಲ. ಸದ್ಯಕ್ಕೆ ನಡೀತಾ ಇದೆ ಅಂತ ಅಂದರೆ ದುಡ್ಡು ಕೊಡ್ತಾ ಇದ್ದಾರೆ ಜನರಿಗೆ ಅಷ್ಟೇ, ಮನವೊಲಿಸ್ತಾ ಇದ್ದಾರೆ ನಮಗೆ ವೋಟ್ ಹಾಕಿಪ್ಪ ಅಂತ ಹೇಳಿ. ನೆಕ್ಸ್ಟ್, ಸ್ಟಡಿ ಬೈ ಸೆಂಟರ್ ಬೈ ಫಾರ್ ಮೀಡಿಯಾ ಆಫ್ ಸ್ಟಡೀಸ್ ಫೌಂಡ್ ದ್ಯಾಟ್ ಓವರ್ ದ ಲಾಸ್ಟ್ ಡಿಕೇಡ್ ಅಟ್ ಲೀಸ್ಟ್ 1/5 ಆಫ್ ದ ಇಂಡಿಯಾಸ್ ಎಲೆಕ್ಟ್ರಲ್ ವಾಸ್ ಪೇಡ್ ಕ್ಯಾಶ್ ಫಾರ್ ದೇರ್ ವೋಟ್ಸ್. ನೋಡಿ, ಕೊನೆಯ ಒಂದು ದಶಕದಲ್ಲಿ, ಡಿಕೇಡ್ ಅಂತ ಅಂದರೆ ಕೊನೆಯ ದಶಕ ಅಂದ್ರೇನು, ಕೊನೆಯ 10 ವರ್ಷಗಳಲ್ಲಿ 1/5 ಆಫ್ ಇಂಡಿಯಾಸ್ ಎಲೆಕ್ಟ್ರೋರೇಟ್ ವಾಸ್ ಪೇಯ್ಡ್ ಕ್ಯಾಶ್ ಫಾರ್ ದೇರ್ ವೋಟ್ಸ್. ಅಂದರೆ ಸುಮಾರು ಒಂದು 5 ಜನ ವೋಟ್ ಹಾಕ್ತಾ ಇದ್ದಾರೆ ಅಂದರೆ ಅವರಲ್ಲಿ ಒಬ್ಬ ಜನರಿಗೆ ದುಡ್ಡು ಕೊಟ್ಟಿದ್ರು ಅಂತ ಹೇಳ್ತಾ ಇದ್ದಾರೆ. ಬಿಸೈಡ್ಸ್ ದ ಕ್ಯಾಪ್ ಆನ್ ಕ್ಯಾಂಪೇನ್ ಎಕ್ಸ್ಪೆಂಡಿಚರ್ ಈಸ್ ಆಫನ್ ಬ್ರೀಚ್ಡ್ ಬೈ ಕ್ಯಾಂಡಿಡೇಟ್ಸ್. ಓಕೆ, ಅಂದರೆ ಒಂದು ಮಿತಿ ಇರುತ್ತಲ್ಲ ದುಡ್ಡಿಂದು, ಅದನ್ನು ಮೀರ್ತಾ ಇದ್ದಾರೆ ಎಲ್ಲ ಕ್ಯಾಂಡಿಡೇಟ್ಗಳಂತ ಹೇಳ್ತಾ ಇದ್ದಾರೆ. ಈಗ ದುಡ್ಡು ಬಗ್ಗೆ ಹೇಳಿದ್ನಲ್ಲ, ನಮ್ಮೂರಲ್ಲಿ ಕೂಡ ಕೊಡೋಕೆ ಬಂದಿದ್ರು, ನಮ್ಮ ಮನೆಗೂ ಕೂಡ. ನಾನೇ ಬೇಡ ಅಂತ ಮರಳಿ ಕಳಿಸಿದ್ದೆ. ರಾತ್ರಿ ಬಂದಿದ್ರು, ನಾವು ವೇಟ್ ಮಾಡಿದ್ವಿ, ಬೆಳಗ್ಗೆಯಿಂದ ಬರ್ತಾರೆ ನೋಡೋಣ ಅಂತ. ಬರಲಿಲ್ಲ, ರಾತ್ರಿ ಬಂದರು, ರಾತ್ರಿ 10-10:30 ಸುಮಾರಿಗೆ. ನಾನು ಹೇಳಿದೆ ಅವ್ರಿಗೆ, ಬೇಡಪ್ಪ ನಾವು ಬಂದು ಮತ ಹಾಕ್ತೀವಿ, ಯಾರಿಗೆ ಹಾಕ್ಬೇಕು ಅವ್ರಿಗೆ, ದುಡ್ಡು ಬೇಡ ಅಂತ ಮರಳಿ ಕಳಿಸಿದ್ವಿ. ಒಂದು ಪಕ್ಷದವ್ರು ರಾತ್ರಿ ಬಂದರು, ಮಾರನೇ ದಿನ ಚುನಾವಣೆ ಇತ್ತಲ್ಲ ಅವತ್ತು ಮಧ್ಯಾಹ್ನ ಬಂದಿದ್ರು ಮತ್ತೊಂದು ಪಕ್ಷದವರು. ಅವ್ರಿಗೂ ಕೂಡ ಹೇಳಿದ್ವಿ, ಬೇಡ ನಿಮ್ಮ ದುಡ್ಡು ನೀವೇ ಇಟ್ಕೊಳ್ಳಿ ಅಂತ ಹೇಳಿ. ಒಂದು ಪಕ್ಷದವ್ರು ಸುಮಾರು ಒಂದು 4,000 ರೂಪಾಯಿ ಕೊಡೋಕೆ ಬಂದಿದ್ದರು, ಮತ್ತೊಂದು ಪಕ್ಷದವರು ಸುಮಾರು 1,000 ರೂಪಾಯಿನೂ ಕೊಡೋಕೆ ಬಂದಿದ್ದರು. ನಮ್ಮ ಮನೇಲಿ 4 ಕೋಟಿ ಇದೆ, ಸೊ ನಾವು ಅವ್ರಿಗೆ ಬೇಡ ಅಂತ ಮರಳಿ ಕಳಿಸಿದ್ವಿ. ನೀವು ಕೂಡ ಯಾರೇ ಆಗಿರಲಿ ಹೇಳೋದು ಅವ್ರಿಗೆ, ಜಗಳಾಡೋ ಆಗಿಲ್ಲ, ಮನವೊಲಿಸ್ಬೇಕು ಅವ್ರದ್ದು. ಬೇಡ ನಾವು ಓಟ್ ಹಾಕ್ತೀವಿ ತೊಗೊಳ್ಳಿ ಅಂತ ಕೊಡೋದು ಅವ್ರಿಗೆ. ದುಡ್ಡು ಇಸ್ಕೊಳ್ಬಾರ್ದು, ಅದೊಂದು ರೀತಿ ನಾಚಿಕೆಗೇಡಿ ಸಂಗತಿ, ಭಿಕ್ಷೆ ಆದಾಗದು. ಯಾಕಂದರೆ 5 ವರ್ಷ ಆಡಳಿತದಲ್ಲಿ ಇರ್ತಾರವರು, 5 ವರ್ಷಕ್ಕೆ ಬರೀ 4,000 ರೂಪಾಯಿನ ಕೊಡೋದಾದರೆ 1 ಕೋಟಿ 2 ಕೋಟಿ ರೂಪಾಯಿ ಕೊಡಲಿ, ನಾವು ತೊಗೊಳ್ಳೋಣ. ಬರೀ 4,000 ರೂಪಾಯಿ ಯಾಕೆ ನಮಗೆ? ಸುಮ್ಮನೆ ಹೇಳಿದೆ, ಆ ರೀತಿಯೆಲ್ಲ ಬೇಡ, ನೈತಿಕವಾಗಿ ಬದುಕೋಣ. ಆಗ ತಲೆ ಎತ್ಕೊಂಡು ಅಡ್ಡಾಡೋಕ್ಕೆ ಸಮಾಜದಲ್ಲಿ ಗೌರವ ಇರುತ್ತೆ. ಸರಿ, ನೆಕ್ಸ್ಟ್, ದ ಪಿಟಿಷನ್ಸ್ ಆರ್ ಫೈಲ್ಡ್ ಬಿಫೋರ್ ಹೈಕೋರ್ಟ್ ವಿಚ್ ಆಲ್ರೆಡಿ ಹ್ಯಾವ್ ಲಾರ್ಜರ್ ನಂಬರ್. ಅಂದರೆ ಬಹಳಷ್ಟು ಸಂಖ್ಯೆಯಲ್ಲಿ ಕೇಸ್ಗಳಾಗಿವೆ, ಇದರಿಂದ ಸಮಸ್ಯೆ ಆಗ್ತಾ ಇದೆ. ಆಮೇಲೆ ಹಲವಾರು ಪ್ರಕರಣಗಳಲ್ಲಿ ಕೊಟ್ಟಿದ್ದಾರೆ. ಓಕೆ, RPI ಲ್ಯಾಕ್ ಕ್ಲಿಯರ್ ಪ್ರೊವಿಷನ್, ಅಂದರೆ ಕ್ಲಿಯರ್ ಆದಂಥ ನಿಬಂಧನೆಗಳು ಅಲ್ಲಿ ಇಲ್ಲ. ಓಕೆ, ಅಷ್ಟು. ಇನ್ನು ವೇ ಫಾರ್ವರ್ಡ್, ಮುಂದಿನಾಗ ಏನು ಮಾಡ್ಬೋದು ಅಂತ ಅಂದರೆ, ಏನೇನು ಮಾಡ್ಬೋದಾಗಿದೆ ಅಂತ ಲಾ ಕಮಿಷನ್ ಹ್ಯಾಸ್ ರೆಕಮೆಂಡೆಡ್ ಚೇಂಜಿಂಗ್ ಪ್ರೊಸೀಜರ್ ಹಿಯರಿಂಗ್ ಎಲೆಕ್ಷನ್ ಪಿಟಿಷನ್. ಅಂದರೆ ಅದಕ್ಕೆ ಆದಂಥ ವಿಶೇಷ ಏನು ಮಾಡೋದು, ನ್ಯಾಯಪೀಠಗಳನ್ನ ಸ್ಥಾಪಿಸೋದು, ವೇಗವಾಗಿ ತ್ವರಿತಗತಿಯಲ್ಲಿ ಏನು ಮಾಡೋದು, ಪ್ರಕರಣ ಬಗೆಹರಿಸೋದು. ಇಟ್ ರೆಕಮೆಂಡೆಡ್ ದ್ಯಾಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಶುಡ್ ಡಿಸೈಡ್ ದ ಪೀರಿಯಡ್ ಆಫ್ ಡಿಸ್ಕ್ವಾಲಿಫಿಕೇಷನ್ ಗಿಲ್ಟಿ ಕ್ಯಾಂಡಿಡೇಟ್ ಆನ್ ದ ಅಡ್ವೈಸ್ ಆಫ್ ಎಲೆಕ್ಷನ್ ಕಮಿಷನ್. ಅಂದರೆ ಯಾರಾದರೂ ಒಬ್ಬ ಚುನಾವಣಾ ಅಪರಾಧ ಮಾಡಿದರೆ ಅಂಥ ವ್ಯಕ್ತಿಯನ್ನು ಒಂದು ಅನರ್ಹತೆಯನ್ನು ಮಾಡುವಂಥ ಅಧಿಕಾರವನ್ನು ಪ್ರೆಸಿಡೆಂಟ್ ಅವರಿಗೆ ಕೊಡೋದು ಅಂತ ಹೇಳಲಾಗಿತ್ತು. ಸರಿ, ಈ ಒಂದು ಇನಿಷಿಯೇಟಿವ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಲೈಕ್ ಒತ್ತೋದನ್ನು ಕೂಡ ಮರಿಬೇಡಿ. ಮತ್ತೆ ನಾಳೆ ಸಿಗೋಣ. ನಮಸ್ಕಾರ.